ಇನ್ನು ಕೊಲೆ ಮಾಡೋದಕ್ಕಿಂತ ಮುಂಚೆ ಪಾರ್ಟಿ, ಕೊಲೆ ಆದಮೇಲೂ ಕೂಡ ಪಾರ್ಟಿ. ಅದನ್ನೇ ಹೇಳ್ತಾ ಹೋಗ್ತಾ ಇದ್ವಿ ನಾವು. ಕೊಲೆ ಮಾಡೋದಕ್ಕಿಂತ ಮುಂಚೆ ಪಾರ್ಟಿ ಮಾಡ್ತಾರೆ. ಏನು ಮಾಡಬೇಕು, ಏನು ಮಾಡಬಾರ್ದು, ಇದೆಲ್ಲ ಕೂಡ ಡಿಸೈಡ್ ಆಗುತ್ತೆ. ಎಲ್ಲರೂ ಕೂಡ ಕೂತ್ಕೊಂಡು ಮಾತನಾಡ್ತಾರೆ. ಇದೆಲ್ಲ ಆದಮೇಲೆ, ಅಂದರೆ ಅವನ ಮೇಲೆ ಹಲ್ಲೆ ಮಾಡಿದ ಮೇಲೆ, ರೇಣುಕಾ ಸ್ವಾಮಿಯನ್ನು ಚಿತ್ರಹಿಂಸೆ ಕೊಟ್ಟು ಎಷ್ಟೇ ಗೋಗರಿದ್ರು ಆತನನ್ನು ಬಿಡದೆ ಅವನ ಮೇಲೆ ಹಲ್ಲೆ ಮಾಡಿ ಅವನನ್ನು ಇಂಟೆನ್ಷನಲಿ ಹತ್ಯೆ ಮಾಡಿದ ಬಳಿಕ ಮತ್ತೆ ಪಾರ್ಟಿ ಮಾಡ್ತಾರ್ರಿ. ಎಲ್ಲರೂ ಸೇರಿ ಮತ್ತೆ ಪಾರ್ಟಿ ಮಾಡ್ತಾರೆ. ಕೊಲೆ ಮಾಡೋದಕ್ಕಿಂತ ಮುಂಚೆನೂ ಪಾರ್ಟಿ, ಎಣ್ಣೆ ಪಾರ್ಟಿ, ಕೊಲೆ ಆದಮೇಲೂ ಕೂಡ ಎಣ್ಣೆ ಪಾರ್ಟಿ. ಅಂದರೆ ಎಷ್ಟರ ಮಟ್ಟಿಗೆ ತಿನ್ಕೊಂಡು ಉಣ್ಕೊಂಡು ಹಾಯಾಗಿದ್ಕೊಂಡು ಕೋಲ್ಡ್ ಬ್ಲಡೆಡ್ ಮರ್ಡರ್. ಯಾವುದೇ ಒಂದು ಕಿಂಚಿತ್ತೂ ಕೂಡ ಮುಖದಲ್ಲಿ ಪಾಪ ಪ್ರಜ್ಞೆ ಇಲ್ಲದೆ, ಮನಸ್ಸಿನಲ್ಲೂ ಕೂಡ ನಾನೊಬ್ಬ ಮನುಷ್ಯನನ್ನು ಕೊಂದೆ ಅಲ್ರಿ, ನನ್ನ ಅಭಿಮಾನಿ ಆತ, ಅವನು ಕೂಡ ನನ್ನ ಅಭಿಮಾನಿಯಾಗಿದ್ದ. ಇಂತಹ ಒಂದು ಯಾವುದೇ ಪಾಪ ಪ್ರಜ್ಞೆಯೂ ಕೂಡ ದರ್ಶನ್ ಅವ್ರಿಗೆ ಕಾಡಲಿಲ್ವಾ? ಈ ಪ್ರಶ್ನೆ ಸಹಜವಾಗಿ ಕಾಡುತ್ತಲ್ವೇ? ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವಾಗ ಆತನನ್ನು ಕರೆದುಕೊಂಡು ಬಂದರು, ಆತನನ್ನು ಚಿತ್ರದುರ್ಗದಿಂದ ಕರೆದುಕೊಂಡು ಬರ್ತಾರಲ್ವೇ, ಅದಕ್ಕೂ ಮುಂಚೆ ಪಾರ್ಟಿ ಮಾಡ್ತಾರೆ. ಕೊಲೆ ಮಾಡಿದ ಮೇಲೂ ಕೂಡ ಪಾರ್ಟಿ ಮಾಡ್ತಾರೆ. ಇಡೀ ದಿನ ಎಣ್ಣೆ ಕಿಕ್ನಲ್ಲೇ ತೇಲಾಡ್ತಾ ಇದ್ರು ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಈ ಡಿ ಗ್ಯಾಂಗ್ ಇದೆಯಲ್ವಾ, ಇಡೀ ದಿನ ಎಣ್ಣೆ ಪಾರ್ಟಿ ಮಾಡಿಕೊಂಡು ಕಿಕ್ಕೆರೆಸ್ಕೊಂಡು ಅದೇ ಕಿಕ್ನಲ್ಲಿ ತೇಲಾಡ್ತಾ ಇತ್ತು ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಕೊಲೆ ಮಾಡೋದಕ್ಕೆ ಅಂತ ಎಣ್ಣೆ ಏಟಿನಲ್ಲೇ ಪ್ಲಾನ್ ಮಾಡ್ತಾರೆ. ಹೌದಾ, ಹೀಗೆಲ್ಲ ಮಾಡಿದಾನ? ಅಶ್ಲೀಲ ಮೆಸೇಜ್ ಕಳಿಸಿದಾನ ಅವನು? ಏನು ಫೋಟೋ ಕಳಿಸಿದಾನ? ಬಿಡೋದ ಬೇಡ, ಹಾಗಾದರೆ ಅವನು ಕೊಂದೇ ಹಾಕಿಬಿಡೋಣ, ಈ ರೀತಿಯಾಗಿ ಪ್ಲ್ಯಾನ್ ಆಗುತ್ತೆ. ಇನ್ನು ಅದೇ ರೀತಿಯಾಗಿ ಆತನನ್ನು ಯಾವಾಗ ಪಟ್ಟಣಗೆರೆ ಶೆಡ್ಗೆ ಎತ್ತಾಕೊಂಬಂದು ಆ ನಶೆಯಲ್ಲಿ ಕುಡಿದಿರುವಂತಹ ಎಣ್ಣೆ ಏಟಲ್ಲಿ, ಎಣ್ಣೆಯ ಮತ್ತಿನಲ್ಲಿ ಹಲ್ಲೆ ಮಾಡ್ತಾ ಹೋಗ್ತಾರೆ. ಗೋಗರೆದುಕೊಳ್ತಾನ್ರಿ ಅವನು. ಫೋಟೋದಲ್ಲಿ ಎಲ್ಲವೂ ಕೂಡ ನಿಶ್ಚಳವಾಗಿ ಕಂಡು ಬರ್ತಾ ಇದೆ. ಪರಿಪರಿಯಾಗಿ ಬೇಡ್ಕೊಳ್ತಾ ಇದ್ದಾನೆ. ಆದರೂ ಕೂಡ ಎಣ್ಣೆ ನಶೆಯಲ್ಲಿ ಮನಸ್ಸೋ ಇಚ್ಛೆ ಆತನ ಮೇಲೆ ಹಲ್ಲೆ ಮಾಡ್ತಾರೆ, ಮನಸ್ಸೋ ಇಚ್ಛೆ ಆತನನ್ನು ಥಳಿಸ್ತಾರೆ. ಇನ್ನು ರೇಣುಕಾ ಸ್ವಾಮಿ ಸಾಯ್ತಾ ಇದ್ದಂತೆ ಮತ್ತೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಎಂಟ್ರಿ ಕೊಡ್ತಾರೆ. ಸತ್ತೋದ ಮೇಲೆ ಮತ್ತೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಎಂಟ್ರಿ ಕೊಡ್ತಾರೆ. ಇದೆಲ್ಲವೂ ಕೂಡ ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖ ಆಗಿದೆ. ಕೊಲೆ ಮಾಡೋದಕ್ಕಿಂತ ಮುಂಚೆನೂ ಪಾರ್ಟಿ, ಸಾಯಿಸಿದ ಮೇಲೂ ಕೂಡ ಪಾರ್ಟಿ ಮಾಡ್ತಾರೆ. ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಹೋಗಿ ಯಾವುದೇ ಪಾಪ ಪ್ರಜ್ಞೆ ಇಲ್ಲದೆ ಆರಾಮಾಗಿ ತಿನ್ಕೊಂಡು ಕುಣ್ಕೊಂಡು ಉಡ್ಕೊಂಡು ಎಲ್ಲವನ್ನೂ ಕೂಡ ಮಾಡ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಆರಾಮಾಗಿ ತಿರುಗಾಡ್ತಾ ಇತ್ತು. ಮತ್ತೆ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಎಂಟ್ರಿ ಕೊಡ್ತಾರೆ. ಮುಂದಿನ ಪ್ಲ್ಯಾನ್ ಏನು ಮಾಡಬೇಕಾಗಾದ್ರೆ, ಆಯಿತು ಸಾಯಿಸಿದ್ದಾಯಿತು, ಮುಂದೇನಪ್ಪ ಮಾಡೋಣ, ಆಯಿತು ಬಾಡಿನ ಬಿಸಾಡಬೇಕಾ, ಹಾಗಾದರೆ ಯಾರ್ಯಾರ ಕೈಯಿಂದ ಅದನ್ನು ಬಿಸಾಡಬೇಕು, ಆಯ್ತಪ್ಪ ನಾನು ದುಡ್ಡು ಕೊಟ್ಟುಬಿಡ್ತೀನಿ, ಆ ಬಾಡಿನ ಎಲ್ಲಾದರೂ ಒಂದು ಕಡೆ ಠಿಕಾಣಿ ಹಚ್ಚಿ ಅಂತ ಮುಂದೆ ಏನು ಮಾಡಬೇಕು ಅಂತ ಎಲ್ಲವೂ ಕೂಡ ಅದೇ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ನಲ್ಲಿ ಎಣ್ಣೆ ಹಾಕ್ಕೊಂಡು ಕುಡ್ಕೊಂಡು ಆರಾಮಾಗಿ ಪ್ಲ್ಯಾನ್ ಮಾಡ್ಕೊಳ್ತಾರೆ. ಒಂದೊಂದು ಕೆಲಸವನ್ನು ಹೇಳಿ ದರ್ಶನ್ ಅಲ್ಲಿಂದ ಮನೆಗೆ ವಾಪಸ್ ಆಗ್ತಾರೆ. ಅಂದರೆ ಏನು ಮಾಡಬೇಕು, ಏನು ಮಾಡಬಾರ್ದು, ನೋಡ್ರಪ್ಪ ನನ್ನ ಹೆಸರು ಮಾತ್ರ ಎಲ್ಲೂ ಬರಬಾರ್ದು, ಇದರಲ್ಲಿ ಏನು ಕೊಡಬೇಕು ಹೇಳಿ ನಾನು ಕೊಟ್ಟುಬಿಡ್ತೀನಿ, ದುಡ್ಡು ಬೇಕಾ ಕೊಟ್ಟುಬಿಡ್ತೀನಿ ನಾನು. ಅಂದರೆ ಇಲ್ಲಿ ಒಂದು ಪ್ರಶ್ನೆ ಎದುರಾಗುವಂಥದ್ದು ಏನು ಅಂತಂದರೆ, ಆ ದುಡ್ಡಿನ ಮುಂದೆ ಒಂದು ಜೀವಕ್ಕೆ ಬೆಲೆನೇ ಇಲ್ವನ್ರಿ? ಈ ಪ್ರಶ್ನೆ ಇವತ್ತು ಕಾಡ್ತಾ ಇದೆ. ಯಾಕಂದರೆ ಆ ಕುಟುಂಬ ಇದೆಯಲ್ಲ, ರೇಣುಕಾ ಸ್ವಾಮಿಯವರ ಕುಟುಂಬ, ಎಷ್ಟೇ ದುಡ್ಡು ಕೊಟ್ಟರೂ ಕೂಡ ಒಂದು ಮಗನನ್ನು ಏನು ಕಳೆದುಕೊಂಡಿದ್ದಾರಲ್ವೇ, ಆ ಸ್ಥಾನನ, ಆ ಕಳೆದುಕೊಂಡಿರುವಂತಹ ಜೀವನ ಯಾರೊಬ್ಬರು ಕೂಡ ಫುಲ್ಫಿಲ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ, ಯಾರೊಬ್ಬರು ಮಾಡೋದಕ್ಕೆ ಸಾಧ್ಯ ಇಲ್ಲ. ಆದರೆ ದುಡ್ಡು ಕೊಟ್ಟು ಠಿಕಾಣಿ ಹಚ್ಚಬೇಕಾ ಒಂದು ಡೆಡ್ ಬಾಡಿನ, ಆಯಿತು ಬಿಸಾಡು ಬನ್ನಿ, ನನ್ನ ಹೆಸರು ಮಾತ್ರ ಈ ಪ್ರಕರಣದಲ್ಲಿ ಎಲ್ಲೂ ಬರಬಾರ್ದು, ಆ ರೀತಿಯಾಗಿ ಪ್ಲ್ಯಾನ್ ಮಾಡ್ತಾರೆ. ಎಷ್ಟರ ಮಟ್ಟಿಗೆ ಪ್ಲ್ಯಾನ್ ಮಾಡ್ತಾರೆ ಅಂತಂದರೆ, 3 ಜನ ಸ್ಟೇಷನಿಗೆ ಬಂದು ನಾವೇ ಕೊಲೆ ಮಾಡಿದ್ದು, ದುಡ್ಡಿನ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಲಾಟೆ ಆಗಿತ್ತು, ವ್ಯಾಜ್ಯ ಆಗಿತ್ತು, ಅದಕ್ಕೆ ನಾವೇ ಕೊಲೆ ಮಾಡಿದ್ದೀವಿ ಅಂತ 3 ಜನ ಪೊಲೀಸ್ ಠಾಣೆಗೆ ಬಂದು ಒಪ್ಕೊಳ್ತಾರೆ. ಅಂದರೆ ಎಷ್ಟರ ಮಟ್ಟಿಗೆ ಪ್ಲ್ಯಾನ್ ಫುಲ್ಲಾಗಿ ಇದನ್ನೆಲ್ಲ ಮಾಡಿದ್ದಾರೆ ಅನ್ನುವಂಥದ್ದು ಇಲ್ಲಿ ಗೊತ್ತಾಗತ್ತೆ. 3 ಜನ ಬಂದು ಈ ರೀತಿಯಾಗಿ ಹತ್ಯೆಯನ್ನು ಒಪ್ಕೊಳ್ತಾ ಇದ್ದಂತೆ ಪೊಲೀಸರಿಗೂ ಅನುಮಾನ ಬರುತ್ತೆ. ಆ ಒಂದು ಅನುಮಾನ ಬಹುಶಃವಾಗಿ ADGP ಅವರಿಗೇನಾದರೂ ಬಂದಿರದೇ ಇದ್ದರೆ ಈ ಪ್ರಕರಣ ಸಂಪೂರ್ಣವಾಗಿ ಮುಚ್ಚಿ ಹೋಗ್ತಾ ಇತ್ತು ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ. ಅಂದರೆ ಪೊಲೀಸ್ ಅಧಿಕಾರಿಗಳು ಇಲ್ಲಿ ಬಹಳಷ್ಟು ಸೂಕ್ಷ್ಮವಾಗಿ ಪ್ರಕರಣವನ್ನು ಅವಲೋಕಿಸಿ, ಸೂಕ್ಷ್ಮವಾಗಿ ಈ ಒಂದು ಪ್ರಕರಣವನ್ನು ಗಮನಿಸಿ, ಇದರಲ್ಲಿ ಮುಂದಿನ ನಡೆ ಏನಿದೆಯಲ್ಲ, ಆ ನಡೆಯನ್ನು ನಿರ್ಧಾರ ಮಾಡಿರುವಂಥದ್ದು ಏನಿದೆ, ಅದು ನಿಜಕ್ಕೂ ಕೂಡ ಪ್ರಶಂಸನೀಯ ಅಂತ ಕೂಡ ಹೇಳಬಹುದಾಗತ್ತೆ.